ಉದರವ್ಯಥೆಯ ಬಿಡಿಸುವರೆ ಹೊಟ್ಟೆಯ ಮೇಲೆ ಮುದದಿಂದ ಚಪ್ತ ಚಕ್ರವನ್ನು ಬುಧರು ಧರಿಸುವರು. ಅದನ್ನು ವಿಧಿಸಬೇಕೆಂದು ತನ್ನ ಪದವ ಪೇಳಿತು ನಮ್ಮ ವೇದ ಅಂತ ವೈಕುಂಠ ವರ್ಣನೆಯಲ್ಲಿ ಮಹಾನುಭಾವರಾದಂತಹ ವಾದಿರಾಜ ಶ್ರೀಪಾದಂಗಳವರು ಹೇಳುತ್ತಾರೆ. ಚಕ್ರವನ್ನು ಹೊಟ್ಟೆಯ ಮೇಲೆ ಧಾರಣೆ ಮಾಡಬೇಕು ಅಂತ, ಭುಜಮೂಲದಲ್ಲಿ, ಸ್ತನದ ಮೇಲೆ, ಹೊಟ್ಟೆಯ ಮೇಲೆ, ಹೀಗೆ 3 ಚಕ್ರಧಾರಣೆಗಳ ಒಂದು ಸಂಪ್ರದಾಯ ಇದೆ ಎನ್ನುವ ದೃಷ್ಟಿಯಲ್ಲೇನೆ ಹೊಟ್ಟೆಯ ಮೇಲೆ ಚಕ್ರಧಾರಣೆ ಮಾಡಿದ್ದರ ಲಾಭ ಏನು ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಭುಜಮೂಲಗಳಲ್ಲಿ ಮಾತ್ರ ಇದ್ದರೆ ಹೊಟ್ಟೆಯ ಮೇಲೆ ಚಕ್ರಧಾರಣೆ ಮಾಡುವುದರ ಲಾಭ ಏನು ಅಂತ ವರ್ಣನೆ ಮಾಡುವ ಪ್ರಸಂಗ ಇರಲಿಲ್ಲ. ಉದರವ್ಯಥೆಯನ್ನು ಪರಿಹಾರ ಮಾಡಿ ಯಾವುದೇ ರೀತಿಯ ಉದರದಲ್ಲಿ ಇರುವ ಅಶುದ್ಧಿಯನ್ನು ದೂರ ಮಾಡಿ, ಅದಲ್ಲದೆ 2 ಬಾಹುಗಳಲ್ಲಿಯೂ ಧಾರಣ ಮಾಡಿ, ಎದೆಯ ಮೇಲೆ, ಸ್ತನದ ಮೇಲೆ, ಎದೆಯ ಮೇಲೂ ಧಾರಣ ಮಾಡಿ, ಹೊಟ್ಟೆಯ ಮೇಲೆ ಧಾರಣೆ ಮಾಡುವಂತಹ ಸಂಪ್ರದಾಯವೂ ಇದೆ. ಸ್ವಾಮಿಗಳವರು ವ್ಯಾಖ್ಯಾನ ಮಾಡ್ತಾರೆ ಅಂದರೆ ಬಾಹು ಮಧ್ಯ ಅಂದರೆ ಇದು ಬಾಹು ಮಧ್ಯದಲ್ಲಿ